ಇನ್ನು ಶಾಸಕ ನಾರಾಯಣ ಸ್ವಾಮಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಆ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಪಟ್ಟಣ ಬಂದ್ ಮಾಡೋದಕ್ಕೆ ಈಗಾಗಲೇ ಕರೆ ನೀಡಲಾಗಿದೆ. ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನು ಕೂಡ ನಡೆಸಲಿದ್ದಾರೆ. ನಾರಾಯಣ ಸ್ವಾಮಿಗೆ ಸಚಿವ ಸ್ಥಾನ ನೀಡಲೇಬೇಕು ಅನ್ನುವಂತಹ ಆಗ್ರಹ ಈಗ ಕೇಳಿಬರ್ತಾ ಇದೆ. ಎಸ್ಎನ್ ನಾರಾಯಣ ಸ್ವಾಮಿ ಬಂಗಾರಪೇಟೆ ಶಾಸಕರು, ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರತಿಭಟನೆಗಳು ನಡೀತಾ ಇದೆ. ಇವತ್ತು ಬಂಗಾರಪೇಟೆ ಬಂದ್ ಮಾಡೋದಕ್ಕೂ ಕೂಡ ನಿರ್ಧಾರವನ್ನ ಮಾಡಲಾಗಿದೆ. ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಚಿವ ಸ್ಥಾನ ನೀಡದೇ ಇರೋದಿದೆಯಲ್ಲ, ಇದು ಜಿಲ್ಲೆಯ ಜನತೆಗೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮಾಡಿದ ಅನ್ಯಾಯ ಅಂದ್ರು ನಾರಾಯಣ ಸ್ವಾಮಿ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುರೇಶ್, ನಾರಾಯಣಸ್ವಾಮಿ ಅವರು ಸಾಕಷ್ಟು ಅಸಮಾಧಾನಿತರಾಗಿದ್ದಾರೆ ಅನ್ನುವಂಥದ್ದು ಗೊತ್ತಿದೆ. ಈಗ ಅವರ ಈ ಅಸಮಾಧಾನವನ್ನ ಸರಿಪಡಿಸುವಂತ ನಿಟ್ಟಿನಲ್ಲಿ ಯಾವೆಲ್ಲ ಪ್ರಯತ್ನಗಳು ನಡೆದಿದೆ, ಆ ಪ್ರಯತ್ನಗಳಿಗೆ ಒಪ್ತಾರಾ ಅನ್ನುವಂತ ಪ್ರಶ್ನೆ. ಡೀಟೇಲ್ಸ್ ಏನಿದೆ? ಖಂಡಿತ ಅಶ್ವಿನ್, ಏನಂತ ಹೇಳಿದ್ರೆ ಈಗ ಎಸ್ ಎನ್ ನಾರಾಯಣಸ್ವಾಮಿ ಅವರಿಗೆ ಸಚಿವ ಸ್ಥಾನ ಕೈತಪ್ಪಿದೆ ಹಿನ್ನೆಲೆಯಲ್ಲಿ ಇವತ್ತು ಅವರ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಏನು ಬಂಗಾರಪೇಟೆ ಬಂದ್ಗೆ ಕರೆ ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆಯಿಂದಲೂ ಸಹ ಏನು ಕಾರ್ಯಕರ್ತರು ರಸ್ತೆ ಇಳಿದು ಪ್ರತಿಭಟನೆ ಸಂಪರ್ಕ ಕಡಿತ ಆಗಿದೆ. ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ. ಇವತ್ತು ಬಂಗಾರಪೇಟೆ ಪಟ್ಟಣವನ್ನ ಬಂದ್ ಮಾಡುವಂತಹ ನಿಟ್ಟಿನಲ್ಲಿ ಕರೆ ನೀಡಲಾಗಿದೆ ಅನ್ನುವಂತ ಮಾಹಿತಿ. ಅನೇಕ ಸಂಘ ಸಂಘಟನೆಗಳು ಕೂಡ ಈಗಾಗಲೇ ಈ ಪ್ರತಿಭಟನೆಗೆ ಜಾಯಿನ್ ಆಗಿರೋದ್ರಿಂದ ಈ ಪ್ರತಿಭಟನೆ ಯಾವ ರೀತಿ ನಡೆಯುತ್ತೆ ಅನ್ನುವಂತ ಪ್ರಶ್ನೆ ಒಂದು ಕಡೆ. ಅದರ ಜೊತೆಗೆ ನಾರಾಯಣಸ್ವಾಮಿ ಈಗ ಸಮಾಧಾನ ಪಡಿಸುವಂತ ನಿಟ್ಟಿನಲ್ಲಿ ನಡೀತಾ ಇರುವಂತಹ ಕಸರತ್ತುಗಳಿಗೆ ಒಪ್ತಾರಾ ಅನ್ನುವಂತ ಪ್ರಶ್ನೆ ಕೂಡ ಸದ್ಯಕ್ಕಿದೆ. ಇನ್ನು ಶಾಸಕ ನಾರಾಯಣ ಸ್ವಾಮಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಆ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಪಟ್ಟಣ ಬಂದ್ ಮಾಡೋದಕ್ಕೆ ಈಗಾಗಲೇ ಕರೆ ನೀಡಲಾಗಿದೆ. ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನು ಕೂಡ ನಡೆಸಲಿದ್ದಾರೆ. ನಾರಾಯಣ ಸ್ವಾಮಿಗೆ ಸಚಿವ ಸ್ಥಾನ ನೀಡಲೇಬೇಕು ಅನ್ನುವಂತಹ ಆಗ್ರಹ ಈಗ ಕೇಳಿಬರ್ತಾ ಇದೆ. ಎಸ್ಎನ್ ನಾರಾಯಣ ಸ್ವಾಮಿ ಬಂಗಾರಪೇಟೆ ಶಾಸಕರು, ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರತಿಭಟನೆಗಳು ನಡೀತಾ ಇದೆ. ಇವತ್ತು ಬಂಗಾರಪೇಟೆ ಬಂದ್ ಮಾಡೋದಕ್ಕೂ ಕೂಡ ನಿರ್ಧಾರವನ್ನ ಮಾಡಲಾಗಿದೆ. ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಚಿವ ಸ್ಥಾನ ನೀಡದೇ ಇರೋದಿದೆಯಲ್ಲ, ಇದು ಜಿಲ್ಲೆಯ ಜನತೆಗೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮಾಡಿದ ಅನ್ಯಾಯ ಅಂದ್ರು ನಾರಾಯಣ ಸ್ವಾಮಿ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುರೇಶ್, ನಾರಾಯಣಸ್ವಾಮಿ ಅವರು ಸಾಕಷ್ಟು ಅಸಮಾಧಾನಿತರಾಗಿದ್ದಾರೆ ಅನ್ನುವಂಥದ್ದು ಗೊತ್ತಿದೆ. ಈಗ ಅವರ ಈ ಅಸಮಾಧಾನವನ್ನ ಸರಿಪಡಿಸುವಂತ ನಿಟ್ಟಿನಲ್ಲಿ ಯಾವೆಲ್ಲ ಪ್ರಯತ್ನಗಳು ನಡೆದಿದೆ, ಆ ಪ್ರಯತ್ನಗಳಿಗೆ ಒಪ್ತಾರಾ ಅನ್ನುವಂತ ಪ್ರಶ್ನೆ. ಡೀಟೇಲ್ಸ್ ಏನಿದೆ? ಖಂಡಿತ ಅಶ್ವಿನ್, ಏನಂತ ಹೇಳಿದ್ರೆ ಈಗ ಎಸ್ ಎನ್ ನಾರಾಯಣಸ್ವಾಮಿ ಅವರಿಗೆ ಸಚಿವ ಸ್ಥಾನ ಕೈತಪ್ಪಿದೆ ಹಿನ್ನೆಲೆಯಲ್ಲಿ ಇವತ್ತು ಅವರ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಏನು ಬಂಗಾರಪೇಟೆ ಬಂದ್ಗೆ ಕರೆ ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆಯಿಂದಲೂ ಸಹ ಏನು ಕಾರ್ಯಕರ್ತರು ರಸ್ತೆ ಇಳಿದು ಪ್ರತಿಭಟನೆ ಸಂಪರ್ಕ ಕಡಿತ ಆಗಿದೆ. ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ. ಇವತ್ತು ಬಂಗಾರಪೇಟೆ ಪಟ್ಟಣವನ್ನ ಬಂದ್ ಮಾಡುವಂತಹ ನಿಟ್ಟಿನಲ್ಲಿ ಕರೆ ನೀಡಲಾಗಿದೆ ಅನ್ನುವಂತ ಮಾಹಿತಿ. ಅನೇಕ ಸಂಘ ಸಂಘಟನೆಗಳು ಕೂಡ ಈಗಾಗಲೇ ಈ ಪ್ರತಿಭಟನೆಗೆ ಜಾಯಿನ್ ಆಗಿರೋದ್ರಿಂದ ಈ ಪ್ರತಿಭಟನೆ ಯಾವ ರೀತಿ ನಡೆಯುತ್ತೆ ಅನ್ನುವಂತ ಪ್ರಶ್ನೆ ಒಂದು ಕಡೆ. ಅದರ ಜೊತೆಗೆ ನಾರಾಯಣಸ್ವಾಮಿ ಈಗ ಸಮಾಧಾನ ಪಡಿಸುವಂತ ನಿಟ್ಟಿನಲ್ಲಿ ನಡೀತಾ ಇರುವಂತಹ ಕಸರತ್ತುಗಳಿಗೆ ಒಪ್ತಾರಾ ಅನ್ನುವಂತ ಪ್ರಶ್ನೆ ಕೂಡ ಸದ್ಯಕ್ಕಿದೆ.